ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, 22ನೇ ತಾರೀಕು ಇದೇ ಮಾರ್ಚ್ 22ನೇ ತಾರೀಕು ನಮ್ಮ RCB ತಂಡ ಚೆನ್ನೈ ವಿರುದ್ಧ ಮೊಟ್ಟ ಮೊದಲನೇ ಪಂದ್ಯವನ್ನು ಆಡ್ತಾ ಇದೆ. ಈ ಪಂದ್ಯ ಇನ್ನು 2 ದಿನಗಳು ಮಾತ್ರ ಬಾಕಿ ಇದೆ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ಚೆನ್ನೈ ವಿರುದ್ಧ ನಮ್ಮ RCB ತಂಡದಲ್ಲಿ ದೊಡ್ಡ ಬದಲಾವಣೆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಇದೊಂದು ಬಿಗ್ ಕನ್ಫ್ಯೂಸ್ ಇದೆ ಅಂತ ಹೇಳ್ಬೋದು. ಹಾಗಾದರೆ ಅದು ಏನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲನ್ನು ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡ್ಬೋದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗೆ ಬ್ಲ್ಯಾಕ್ ಪ್ರಿಂಟ್ ಇದೆ, ಮಾಡ್ಕೊಳ್ಳಿ. ಏನೋ ಥರ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಫ್ರೆಂಡ್ಸ್, ಈ ಸೀಸನ್ನಲ್ಲಿ ನಮ್ಮ RCB ತಂಡ ಸಖತ್ತಾಗಿ ಕಾಣ್ತಾ ಇದೆ, ತುಂಬ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ನಿನ್ನೆ ನಮ್ಮ RCB ತಂಡ ಅನ್ಬಾಕ್ಸ್ ಇವೆಂಟ್ನು ಕೂಡ ನಡೆಸಿದ್ರು. ಅದರಲ್ಲಿ ಲೋಗೋ ಚೇಂಜ್ ಮಾಡಿದ್ರು. RCB ತಂಡದ ಜೆರ್ಸಿ ಕೂಡ ಚೇಂಜ್ ಆಯಿತು. ಇನ್ನು ಎಲ್ಲ ನಮ್ಮ RCB ತಂಡದ ಮಹಿಳೆ ಆಟಗಾರರು ಕೂಡ ಕಪ್ಪನ್ನು ತಗೊಂಡು ಬಂದಿದ್ರು ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, IPL 2024ಗೆ ನಮ್ಮ RCB ತಂಡದಲ್ಲಿ ದೊಡ್ಡ ಬದಲಾವಣೆ ಏನಂದರೆ ಅದು ಕೆಮ್ರಾನ್ ಗ್ರೀನ್ ಅವರನ್ನು ಆಡಿಸ್ಬೇಕಾ ಇಲ್ಲ ವಿಲ್ ಜಾಕ್ಸ್ ಅವರನ್ನು ಆಡಿಸ್ಬೇಕಾ ಅಂತ. ಇಬ್ಬರು ಕೂಡ ಸ್ಟಾರ್ ಪ್ಲೇಯರ್ಗಳೇ, ಇಬ್ಬರು ಕೂಡ ಬಿಗ್ ಸಿಕ್ಸ್ ಹೊಡೆಯುವ ಎಬಿಲಿಟಿಯನ್ನು ಹೊಂದಿದ್ದಾರೆ ಅಂತ ಹೇಳ್ಬೋದು. ಕೆಮ್ರಾನ್ ಗ್ರೀನ್ ಅವರು ಕೂಡ ಟೆಸ್ಟ್ನಲ್ಲಿ ಸೆಂಚುರಿಯನ್ನು ಬಾರಿಸಿದ್ರು. ಮೊನ್ನೆ ಒಂದು T20 ಲೀಗ್ನಲ್ಲಿ ವಿಲ್ ಜಾಕ್ಸ್ ಅವರು ಕೂಡ ಸೆಂಚುರಿಯನ್ನು ಬಾರಿಸಿದ್ರು. ಇವರಿಬ್ಬರಲ್ಲಿ ಯಾರನ್ನು ಆಡಿಸಬೇಕು ಎಂಬ ಟೆನ್ಷನ್ ಇದೆ ಅಂತ ಹೇಳ್ಬೋದು. ಇದು ರಿಪೋರ್ಟ್ಗಳ ಪ್ರಕಾರ ಕೆಮ್ರಾನ್ ಗ್ರೀನ್ ಅವರನ್ನು ಆಡಿಸುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ನಿಮ್ಮ ಪ್ರಕಾರ ಕೆಮ್ರಾನ್ ಗ್ರೀನ್ ಅವರನ್ನು ಆಡಿಸ್ಬೇಕಾ ಇಲ್ಲ ವಿಲ್ ಜಾಕ್ಸ್ ಅವರನ್ನು ಆಡಿಸ್ಬೇಕಾ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ಫ್ರೆಂಡ್ಸ್, ನಿಮಗೆ ಇದೇ ರೀತಿ ಕ್ರಿಕೆಟ್ ಮತ್ತು ನಮ್ಮ RCB ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನು ಆನ್ ಮಾಡ್ಕೊಳ್ಳಿ. ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಫ್ರೆಂಡ್ಸ್.